ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷ ಪೂರೈಸಿದ ಹಿನ್ನೆಲೆ ಚಿಕ್ಕಮಗಳೂರು ನಗರದ ಬಸವನಹಳ್ಳಿಯಲ್ಲಿ ಆಯೋಜಿಸಿದ್ದ ಹಿಂದೂ ಸಮಾಜೋತ್ಸವವನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಹ ಸರಕಾರ್ಯವಾಹ ಶ್ರೀ ಮುಕುಂದ್ ಸಿಆರ್ ರವರು ಉದ್ಘಾಟಿಸಿದರು. ಸಂಘ 100 ವರ್ಷ ಪೂರೈಸಿದ ಹಿನ್ನೆಲೆ ರಾಷ್ಟ್ರಾದ್ಯಂತ ಎಲ್ಲಾ ಕಡೆಗಳಲ್ಲೂ ಹಿಂದೂ ಸಮಾಜೋತ್ಸವವನ್ನ ಆಚರಿಸುತ್ತಿದ್ದು, ಚಿಕ್ಕಮಗಳೂರು ನಗರದಲ್ಲಿ 10ನೇ ಹಿಂದೂ ಸಮಾಜೋತ್ಸವವನ್ನ ಶುಕ್ರವಾರ ಹಮ್ಮಿಕೊಳ್ಳಲಾಗಿತ್ತು. ಸಂಜೆ 5:30ಕ್ಕೆ ವೀರಭದ್ರೇಶ್ವರ ದೇವಸ್ಥಾನದಿಂದ ಶೋಭಾಯಾತ್ರೆ ಆರಂಭವಾಗಿ ಬಸವನಹಳ್ಳಿ ಮುಖ್ಯ ರಸ್ತೆಯ ಮೂಲಕ ಶ್ರೀಲೇಖಾ ಚಿತ್ರಮಂದಿರದ ಮುಂಭಾಗದಲ್ಲಿ ಮುಕ್ತಾಯಗೊಳ್ತು. ನಂತರ ಶ್ರೀಲೇಖಾ ಚಿತ್ರಮಂದಿರದ ಮುಂಭಾಗದಲ್ಲಿ ಹಿಂದೂ ಸಮಾಜೋತ್ಸವದ ವೇದಿಕೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿದ ಮುಕುಂಜಿ, ಸಂಘ 100 ವರ್ಷ ಪೂರೈಸಿದ ಹಿನ್ನೆಲೆ ಸಮಾಜದಲ್ಲಿ ಸಾಮಾಜಿಕ ಪರಿವರ್ತನೆಯನ್ನ ತರಲು ಸಂಘ ಪಂಚ ಪರಿವರ್ತನೆಗಳನ್ನ ಜಾರಿಗೆ ತಂದಿದೆ. ಮೊದಲು ನಾವು, ನಮ್ಮ ಕುಟುಂಬ, ನಮ್ಮ ಗ್ರಾಮ ಮತ್ತು ನಮ್ಮ ಸುತ್ತಮುತ್ತಲಿನ ಪರಿಸರ ಸ್ವಸ್ಥವಾದರೆ ಇಡೀ ದೇಶವೇ ಸ್ವಸ್ಥವಾದಂತೆ ಎಂದರು. ಈ ಕಾರ್ಯಕ್ರಮದ ಆಯೋಜನೆ ಹಿನ್ನೆಲೆ ಈಗಾಗಲೇ ನಮಗೆ ತಿಳಿದಿರಬಹುದು. ಈ ದೇಶದಲ್ಲಿ 100 ವರ್ಷಗಳಿಂದ ನಮ್ಮ ಮಾತೃ ಸಮಾಜವಾದ ಹಿಂದೂ ಸಮಾಜದ ಒಳಿತಿಗೆ, ಸಂರಕ್ಷಣೆಗೆ, ಸಂಘಟನೆಗೆ, ಸುದೃಢತೆಗೆ ಕೆಲಸ ಮಾಡ್ತಾ ಬಂದಿರತಕ್ಕಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ಜಗತ್ತಿನಲ್ಲಿ ಯಾವುದನ್ನು RSS ಅಂತಲೇ ಗುರುತಿಸ್ತಾರೆ ಅಂತಹ ಸಂಘದ 100ನೇ ವರ್ಷದ ಕಾರ್ಯಕ್ರಮದ ಅಂಗವಾಗಿ ಈ ಹಿಂದೂ ಸಮಾಜೋತ್ಸವ ಇಲ್ಲಿ ನಡೀತಾ ಇದೆ. ಈ ರೀತಿ ದೇಶದಲ್ಲಿ ಸಾವಿರಾರು ಊರುಗಳಲ್ಲಿ, ನಮ್ಮ ರೀತಿಯ ವಸತಿಗಳಲ್ಲಿ, ವಾರ್ಡುಗಳಲ್ಲಿ ಹಿಂದೂ ಸಮಾಜೋತ್ಸವ ಈ ಮುಂದಿನ 1-2 ತಿಂಗಳಲ್ಲಿ ನಡೀತಾ ಇದೆ. RSS 100 ವರ್ಷ ಆಯಿತು ಅಂತ ಸೆಲೆಬ್ರೇಷನ್ ಅಲ್ಲ, ಯಾವುದೇ ವ್ಯಕ್ತಿಗೆ 25 ವರ್ಷನೋ 50 ವರ್ಷನೋ 100 ವರ್ಷನೋ ಆದರೆ ಆಚರಣೆ ಮಾಡ್ತಾರೆ. ಒಂದು ಸಂಘಟನೆಗಾದರೆ ಅದಕ್ಕೂ ಆಚರಣೆ ಮಾಡುವಂಥ ಪದ್ಧತಿ ಇದೆ. ಆದರೆ ಸಂಘ ತನ್ನದೇ ಆದ ವಿಶಿಷ್ಟ ರೀತಿಯಲ್ಲಿ ಯೋಚನೆ ಮಾಡ್ತಕ್ಕಂಥ ಒಂದು ಸಂಘಟನೆ. ಹಾಗೆ ಸಂಘದ ಚಿಂತನೆಯಲ್ಲಿ 100 ವರ್ಷ ಆಯಿತು, ಇದನ್ನು ಒಂದು ಸಾಧನೆಯ ಆಚರಣೆ, ಸೆಲೆಬ್ರೇಷನ್ ಅನ್ನೋದಕ್ಕಿಂತ ಯಾವ ಉದ್ದೇಶಕ್ಕಾಗಿ RSS ಪ್ರಾರಂಭ ಆಯಿತು ಆ ಉದ್ದೇಶ ಸಾಧನೆಯಲ್ಲಿ ಇನ್ನಷ್ಟು ಮುಂದಿನ ಹೆಜ್ಜೆ ಇಡುವುದು ಹೇಗೆ, ಇದನ್ನೊಂದು ಅವಕಾಶವಾಗಿ ಮಾಡಿಕೊಂಡು 100ನೇ ವರ್ಷವನ್ನು ಮುಂದಿನ 15-20 ವರ್ಷಗಳಿಗೆ ನಮ್ಮ ಮಾತೃ ಸಮಾಜವಾದಂಥ ಹಿಂದೂ ಸಮಾಜ, ಅದರ ಒಳಿತಿಗಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂಘಟನೆಯಾಗಿ ನಾವು ಇನ್ನೇನೇನು ಯೋಚನೆ ಮಾಡಬೇಕು, ಈ ರೀತಿಯಾಗಿ ಚಿಂತನೆ ನಡೀತು. ಅದರ ಒಂದು ಅಂಗ ನಾವು ಯೋಚನೆ ಮಾಡಿರ್ತಕ್ಕಂಥ 5-6 ಕಾರ್ಯಕ್ರಮಗಳಲ್ಲಿ ಹಿಂದೂ ಸಮಾಜೋತ್ಸವ ಒಂದು. ಯಾಕೆಂದರೆ ಒಂದು ದೇಶ ಅದೊಂದು ವ್ಯವಸ್ಥಿತ, ವೈಭವಶಾಲಿ, ಎಲ್ಲರಿಗೂ ಖುಷಿ ಕೊಡುವಂಥ ಒಂದು ದೇಶ ಆಗಬೇಕಾದ್ರೆ ಸಂಘ ಯೋಚನೆ ಮಾಡುತ್ತೆ ಅಲ್ಲಿ 2 ರೀತಿಯ ಬದಲಾವಣೆ ಆಗಬೇಕು ಅಂತ. ಒಂದನ್ನು ನಾವು ವ್ಯವಸ್ಥೆಗಳಲ್ಲಿ ಆಗಬೇಕಾದಂಥ ಬದಲಾವಣೆ, ವ್ಯವಸ್ಥೆಯ ಪರಿವರ್ತನೆ. ಇನ್ನೊಂದನ್ನು ನಾವು ಯೋಚನೆ ಮಾಡ್ತೀವಿ ಸಮಾಜದಲ್ಲಿ ಆಗಬೇಕಾದಂಥ, ಅಂದರೆ ವ್ಯಕ್ತಿ, ಕುಟುಂಬ, ಸಮುದಾಯ, ಗ್ರಾಮ, ವಾರ್ಡ್, ಈ ರೀತಿಯ ಒಂದು ಸಂದರ್ಭದಲ್ಲಿ ಆಗಬೇಕಾದ ಬದಲಾವಣೆ, ಅದನ್ನು ಸಾಮಾಜಿಕ ಪರಿವರ್ತನೆ, ವ್ಯವಸ್ಥಾ ಪರಿವರ್ತನೆ ಮತ್ತು ಸಾಮಾಜಿಕ ಪರಿವರ್ತನೆ ಅಂತ ಸಂಘ ಯೋಚನೆ ಮಾಡಿ. ವ್ಯವಸ್ಥಾ ಪರಿವರ್ತನೆ ಅಂದರೆ ಏನು? ಕೇವಲ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲಿ ಎಲ್ಲ ಸಮಾಜಕ್ಕೂ ಕೆಲವು ವ್ಯವಸ್ಥೆಗಳಿರುತ್ತೆ. ಒಂದು ಸಮಾಜ ಗಟ್ಟಿಮುಟ್ಟಾಗಿರಬೇಕಾದ್ರೆ, ಅದೊಂದು ವೈಭವಶಾಲಿಯಾದ ಸಮಾಜವಾಗಿ, ಆರೋಗ್ಯವಂತ ಸಮಾಜವಾಗಿರಬೇಕಾದ್ರೆ ಅದರ ವ್ಯವಸ್ಥೆಗಳು ಚೆನ್ನಾಗಿರಬೇಕು. ಉದಾಹರಣೆಗೆ ಶಿಕ್ಷಣ ವ್ಯವಸ್ಥೆ, ನ್ಯಾಯ ವ್ಯವಸ್ಥೆ, ಆಡಳಿತ ವ್ಯವಸ್ಥೆ, ಸುರಕ್ಷೆ ವ್ಯವಸ್ಥೆ, ಈ ರೀತಿ ಒಂದು ಸಮಾಜದ ವ್ಯವಸ್ಥೆಗಳು ಗಟ್ಟಿಮುಟ್ಟಾಗಿದ್ದರೆ ಆ ಸಮಾಜ ಬಲವಾಗಿ ನಿಲ್ಲುತ್ತೆ. ಆ ಸಮಾಜದಲ್ಲಿ ಬರುವ ಪೀಳಿಗೆಯಿಂದ ಪೀಳಿಗೆಗೆ ಬರುವ ಎಲ್ಲರಿಗೂ ಸಮೃದ್ಧಿಯನ್ನು ತರುತ್ತೆ ಮತ್ತು ಜಗತ್ತಿನಲ್ಲೂ ಕೂಡ ತಲೆ ಎತ್ತಿಕೊಂಡು ಬಾಳುತ್ತೆ. ಯಾವ ಸಮಾಜದಲ್ಲಿ ವ್ಯವಸ್ಥೆಗಳು ದುರ್ಬಲ ಆಗುತ್ತೆ, ಶಿಥಿಲ ಆಗುತ್ತೆ, ಕೆಟ್ಟೋಗುತ್ತೆ, ಆ ಸಮಾಜಗಳು ನಿಧಾನವಾಗಿ
ಸಮಾಜವೇ ದುರ್ಬಲ ಆಗುತ್ತೆ, ಅನೇಕ ಬಾರಿ ನಾಶನೂ ಆಗುತ್ತೆ. ನಾವು ಜಗತ್ತಿನಲ್ಲಿ ನೋಡ್ತೀವಿ, ಕೇಳ್ತೀವಿ, ಗ್ರೀಕ್, ರೋಮನ್, ಇಂಕಾ, ಮಾಯಾ, ಈ ರೀತಿ ಬಹಳ ದೊಡ್ಡ ದೊಡ್ಡ ಸಮಾಜಗಳು, ವ್ಯವಸ್ಥೆಗಳು ಅಥವಾ ನಾಗರಿಕತೆಗಳು, ಅಲ್ಲಿ ಈ ವ್ಯವಸ್ಥೆಗಳು ದುರ್ಬಲ ಆದಾಗ ಅದು ಕುಸ್ತೋತಿ ಇವತ್ತು ಇತಿಹಾಸದ ಪುಟದಲ್ಲಿ ಹೊರಟೋಗಿದೆ. ಆದರೆ ಹಿಂದೂ ಸಮಾಜ ಇಷ್ಟು ವರ್ಷವೂ ಯಾಕೆ ಬದುಕಿದೆ? ಇಡೀ ಜಗತ್ತಿನಲ್ಲಿ ಅತ್ಯಂತ ಹಿರಿಯ ಸಮಾಜ, ಸೀನಿಯರ್ ಮೋಸ್ಟ್ ಸಮಾಜ ಯಾವುದಾದ್ರು ಇದ್ದರೆ ಹಿಂದೂ ಸಮಾಜ. ನಮ್ಮೆಲ್ಲ ಈ ಪ್ರದೇಶದಲ್ಲಿ ಭಾಳ ಪ್ರಖ್ಯಾತರಾಗಿದ್ದಂಥ ವಿದ್ವಾಂಸರು ಆಗಿದ್ದಂಥ ಬನ್ನಂಜೆ ಗೋವಿಂದಾಚಾರ್ಯ ಅವರೊಂದು ಲೇಖನದಲ್ಲಿ ಅವರ ಅನುಭವವನ್ನು ಬರ್ಕೊಂಡಿದ್ರು. ಅವರೊಮ್ಮೆ ಅಮೆರಿಕಾಗೆ ಹೋಗಿದ್ರಂತೆ. ಅಮೆರಿಕಾದಲ್ಲಿ ಬೇರೆ ಬೇರೆಯವ್ರನ್ನ ಭೇಟಿ ಮಾಡ್ತಾಯಿದ್ರು. ಒಬ್ಬರು ಮನಃಶಾಸ್ತ್ರ ತಜ್ಞರು, ಸೈಕ್ರಿಯಾಟಿಸ್ಟ್, ಅವ್ರನ್ನು ಯಾವುದೋ ಕಾರಣಕ್ಕಾಗಿ ಭೇಟಿ ಮಾಡಲಿಕ್ಕೆ ಹೋಗಿದ್ರು. ಇವರ ಸ್ನೇಹಿತರವರು ಇವರು ಒಳಗಡೆ ಪ್ರವೇಶ ಮಾಡಿದಾಗ ಅವರು ಅಲ್ಲಿ ಅಮೆರಿಕಾದವರೇ ಡಾಕ್ಟರ್. ಅವರ ತಲೆಯ ಮೇಲೆ ಹಿಂದುಗಡೆ ಒಂದು ದೊಡ್ಡ ಚಿತ್ರಪಟವನ್ನು ಹಾಕ್ಕೊಂಡಿದ್ದರು. ಅದರಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಗೀತೆಯನ್ನು ಬೋಧನೆ ಮಾಡುವಂಥ ಚಿತ್ರ ನಾವೆಲ್ಲ ನೋಡೇ ಇರ್ತೀವಿ, ಎಲ್ಲ ಕಡೆಯೂ ಇದೆ, ಪಾರ್ಥ ಸಾರಥಿಯ ಚಿತ್ರ. ಇವ್ರಿಗೆ ಸ್ವಲ್ಪ ಆಶ್ಚರ್ಯ ಆಯಿತು. ಇವರು ಅವ್ರ ಹತ್ರ ಕೇಳಿದ್ರು, ಏನು ಸ್ವಾಮಿ ಇದನ್ನು ಯಾಕೆ ಹಾಕ್ಕೊಂಡಿದ್ದೀರಾ? ಅಮೆರಿಕಾದವರಲ್ವ ನೀವು? ಅದಕ್ಕೆ ಅವ್ರು ಹೇಳಿದ್ರು, ನೋಡಿ ನಾನು ಸೈಕಾಲಜಿ ಡಾಕ್ಟರ್, ನಾನು ನಂಬ್ತೀನಿ ಇಡೀ ಜಗತ್ತಿನಲ್ಲಿ ಮೊಟ್ಟ ಮೊದಲ ಯಾರು ಮನಃಶಾಸ್ತ್ರಜ್ಞ ಇದ್ದದ್ದು ಶ್ರೀಕೃಷ್ಣ ಅಂತ. ಅದಕ್ಕೆ ಅವನ ಚಿತ್ರವನ್ನು ಹಾಕ್ಕೊಂಡಿದ್ದು. ಯಾವ ಅರ್ಜುನ ಧರ್ಮದ ಸಂರಕ್ಷಣೆಯ ಕೆಲಸವನ್ನು ಬಿಟ್ಟು ತನ್ನ ಧನಸ್ಸನ್ನು ಬಿಲ್ಲನ್ನು ನೆಲದ ಮೇಲಿಟ್ಟು ನಾನು ಯುದ್ಧ ಮಾಡೋದಿಲ್ಲ ಅಂತ ಇದ್ದಂಥ ಅರ್ಜುನನ್ನು ಅವನ ಕರ್ತವ್ಯ ಏನು ಅನ್ನೋದನ್ನು ಹೆಜ್ಜೆಯಿಂದ ಹೆಜ್ಜೆಗೆ, ಸ್ಟೆಪ್ ಬೈ ಸ್ಟೆಪ್, ಲಾಜಿಕ್ಕಾಗಿ, ತರ್ಕಬದ್ಧವಾಗಿ ಅವನಿಗೆ ಮನವರಿಕೆ ಮಾಡಿಕೊಟ್ಟು ಮತ್ತೊಮ್ಮೆ ಧರ್ಮ ಸಂರಕ್ಷಣೆಗೆ ಅವನು ಎದ್ದು ನಿಲ್ಲುವಾಗ ಮಾಡಿದ ಕೃಷ್ಣ. ಬನ್ನಂಜೆ ಗೋವಿಂದಾಚಾರ್ಯರು ಇದನ್ನು ಬರೀತಾ ಹೇಳ್ತಾರೆ, ಬರೀ ಶ್ರೀಕೃಷ್ಣ ಅಲ್ಲ, ಈ ಜಗತ್ತಿನಲ್ಲಿ ಅನೇಕ ಮೊದಲುಗಳು ಮಾಡಿದ್ದು ನಮ್ಮ ಹಿಂದೂ ಸಂಸ್ಕೃತಿಯ ನಮ್ಮ ಪೂರ್ವಜರು. ಅದು ಕೃಷಿ ಮಾಡೋದು ಹೇಗೆ ಅನ್ನೋದಿರ್ಬೋದು, ಬಟ್ಟೆ ನೇಯೋದು ಹೇಗೆ ಅನ್ನೋದಿರ್ಬೋದು, ಅಥವಾ ಸುಶ್ರುತ ಚರಕರಂಥ ವೈದ್ಯರಿರ್ಬೋದು, ಅಥವಾ ಪಾಣಿನಿ ಅಂತ ವ್ಯಾಕರಣ ಶಾಸ್ತ್ರಜ್ಞ ಇರ್ಬೋದು. ಈ ಜಗತ್ತಿನಲ್ಲಿ ಏನೇನು ಮೊದಲಾಗಿದೆ, ಮನುಷ್ಯ ಚೆನ್ನಾಗಿ ಬದುಕಿ ಅದನ್ನೆಲ್ಲ ಪ್ರಾರಂಭ ಮಾಡಿದ್ದು ಈ ಭೂಮಿಲಿ. ಅಂಥ ಒಂದು ಅತ್ಯಂತ ಹಿರಿಯ ಸೀನಿಯರ್ ಮೋಸ್ಟ್ ಸಂಸ್ಕೃತಿ ನಮ್ಮದು. ಆದರೆ ಇದು ಉಳಿದು ಬೆಳಿಬೇಕಾದ್ರೆ ನಮ್ಮ ವ್ಯವಸ್ಥೆಗಳು ಗಟ್ಟಿಯಾಗಿರಬೇಕು. ಹಾಗಾಗಿ ವ್ಯವಸ್ಥೆಗಳು ಚೆನ್ನಾಗಿದ್ದರೆ, ನಾನಾಗಲೇ ಹೇಳಿದಂಥದ್ದು ಆಡಳಿತ ವ್ಯವಸ್ಥೆ ಇರ್ಬೋದು, ಶಿಕ್ಷಣ ವ್ಯವಸ್ಥೆ ಇರ್ಬೋದು, ನ್ಯಾಯ ವ್ಯವಸ್ಥೆ ಇರ್ಬೋದು, ಇದು ಎಷ್ಟು ಗಟ್ಟಿಮುಟ್ಟಾಗಿರುತ್ತೆ. ಇದರಲ್ಲಿ ಅದಕ್ಕೆ ಮಾರ್ಗದರ್ಶನ ಮಾಡುವಂಥವ್ರು, ಅಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂಥವ್ರು, ಅದರ ನೇತೃತ್ವ ವಹಿಸುವಂಥವ್ರು, ಅದರ ಚುಕ್ಕಾಣಿ ಹಿಡಿಯುವಂಥವ್ರು, ಅವರು ದೇಶದ ಬಗ್ಗೆ, ಸಮಾಜದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ, ನಮ್ಮ ಮೌಲ್ಯಗಳ ಬಗ್ಗೆ ಎಷ್ಟು ಬಲವಾಗಿ ಯೋಚನೆ ಮಾಡ್ತಾರೆ. ಅದರ ಆಧಾರದ ಮೇಲೆ ನಮ್ಮ ದೇಶ ಒಳ್ಳೆಯದಾಗುತ್ತೆ. ಹಾಗಾಗಿ ವ್ಯವಸ್ಥಾ ಪರಿವರ್ತನೆ ಅಂದರೆ ಈ ಎಲ್ಲ ಜಾಗಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂಥವ್ರು ಅವರು ಒಳ್ಳೆಯವರಾಗಬೇಕು, ದೇಶಭಕ್ತರಾಗಬೇಕು, ಪ್ರಾಮಾಣಿಕರಾಗಬೇಕು, ನಿಸ್ವಾರ್ಥಿಗಳಾಗಬೇಕು, ನಮ್ಮ ಮೂಲ ಸಂಸ್ಕೃತಿಯ ಬಗ್ಗೆ ನಂಬಿಕೆ ಇರೋರಾಗಬೇಕು. ಆಗ ಅವರು ತೆಗೆದುಕೊಳ್ಳುವಂಥ ನಿರ್ಧಾರಗಳು ಅದು ಶ್ರೇಷ್ಠ ಗುಣಮಟ್ಟದ್ದಾಗುತ್ತೆ. ಅನೇಕ ಬಾರಿ ವ್ಯವಸ್ಥೆ ಅಂದರೆ ಅನೇಕರಿಗೆ ಕೇವಲ ರಾಜಕೀಯ ವ್ಯವಸ್ಥೆ ಮಾತ್ರ ಕಾಣುತ್ತೆ. ನಿಜ, ರಾಜಕೀಯ ವ್ಯವಸ್ಥೆಯು ಕೂಡ, ಅಥವಾ ಪ್ರಶಾಸನಿಕ ವ್ಯವಸ್ಥೆ ಅಂತ ಕರೀತಾರೆ, ಆಡಳಿತ ವ್ಯವಸ್ಥೆ, ಒಂದು ದೇಶಕ್ಕೆ ಗವರ್ನೆನ್ಸ್, ಅಡ್ಮಿನಿಸ್ಟ್ರೇಷನ್, ಇದು ಬಹಳ ಪ್ರಮುಖವಾದ. ಅದರ ನೇತೃತ್ವ ವಹಿಸೋರು ಅವರು ಸರಿಯಾಗಿದ್ದರೆ, ದೇಶಭಕ್ತರಾಗಿದ್ದರೆ, ಪ್ರಾಮಾಣಿಕರಾಗಿದ್ದರೆ, ನಿಸ್ವಾರ್ಥಿಗಳಾಗಿದ್ದರೆ ಆ ವ್ಯವಸ್ಥೆ ಚೆನ್ನಾಗಾಗುತ್ತೆ. ಅದರ ಜೊತೆಗೆ ಒಂದು ಊರಿನ ನಮ್ಮ ಈ ವಾರ್ಡಿನಲ್ಲೇ ಇರ್ತಕ್ಕಂಥ ಒಂದು ಶಾಲೆ ಇರ್ಬೋದು, ಒಂದು ಭಜನಾ ಮಂದಿರ ಇರ್ಬೋದು, ಒಂದು ದೇವಸ್ಥಾನ ಇರ್ಬೋದು, ಒಂದು ಕೋಆಪರೇಟಿವ್ ಸೊಸೈಟಿ ಇರ್ಬೋದು, ಇದು ಎಲ್ಲ ಕೂಡ ವ್ಯವಸ್ಥೆಗಳು. ಅಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂಥವ್ರು ಹೇಗಿದ್ದಾರೆ, ಅಂಥ ಕಡೆ ದೇಶಭಕ್ತರು, ಪ್ರಾಮಾಣಿಕರು, ಸಮಾಜದ ಬಗ್ಗೆ ಕಳಕಳಿ ಇರುವಂಥವ್ರು, ಇವರು ಅಲ್ಲಿಗೆ ಪ್ರವೇಶ ಮಾಡಬೇಕು. ಆ ವ್ಯವಸ್ಥೆಯನ್ನು ಗುಣಮಟ್ಟವನ್ನು ಚೆನ್ನಾಗಿ ಮಾಡಬೇಕು. ಆಗ ವ್ಯವಸ್ಥೆ ಒಳ್ಳೆಯದಾಗುತ್ತೆ. ಅನೇಕ ಬಾರಿ ಈ ರೀತಿಯ ವ್ಯವಸ್ಥೆ ಬದಲಾವಣೆಯಲ್ಲಿ ಸ್ಪರ್ಧೆ ಇರುತ್ತೆ. ಮುರ್ದಾಬಾದ್ ಜಿಂದಾಬಾದ್ ಹೇಳಬೇಕಾಗುತ್ತೆ, ಯಾರಿಗೋ ಜೈಕಾರ ಹೇಳಬೇಕಾಗುತ್ತೆ, ಯಾರಿಗೋ
ಮುರ್ದಾಬಾದ್ ಹೇಳಬೇಕಾಗುತ್ತೆ, ಕಾಂಪಿಟೇಷನ್ ಮಾಡಬೇಕಾಗುತ್ತೆ, ಎಲೆಕ್ಷನ್ನಲ್ಲಿ ನಿಲ್ಲಬೇಕಾಗುತ್ತೆ. ಎಲ್ಲ ವ್ಯವಸ್ಥೆಗಳಲ್ಲಿ ಇಲ್ಲ, ಆದರೆ ಕೆಲವು ವ್ಯವಸ್ಥೆಗೆ ಬೇಕಾಗುತ್ತೆ. ಸರಿಯಾದ ವ್ಯಕ್ತಿಗಳಲ್ಲಿ ಸ್ಪರ್ಧೆನೂ ಮಾಡಬೇಕು, ಆದರೆ ಅದೇ ಅಂತಿಮ ಅಲ್ಲ. ಯಾಕೆಂದರೆ ಸಮಾಜ ಪರಿವರ್ತನೆ ಅನ್ನೋದು ಇದು ಯಾವುದು ಇಲ್ಲದೆ ಇರೋದು. ಕಾಂಪಿಟೇಷನ್ ಇಲ್ಲ, ಸ್ಪರ್ಧೆ ಇಲ್ಲ, ಜೈಕಾರಗಳಿಲ್ಲ. ಶಾಂತವಾಗಿ ವ್ಯಕ್ತಿಗಳಲ್ಲೆಲ್ಲ ಆಗಬೇಕಾದ ಬದಲಾವಣೆ, ವ್ಯಕ್ತಿಗಳ ಮನಸ್ಥಿತಿಯಲ್ಲಿ ಆಗಬೇಕಾದ ಬದಲಾವಣೆ, ಕುಟುಂಬಗಳಲ್ಲಿ ಆಗಬೇಕಾದ ಬದಲಾವಣೆ, ಸಮುದಾಯಗಳಲ್ಲಿ ಆಗಬೇಕಾದಂಥ ಬದಲಾವಣೆ, ಗ್ರಾಮದಲ್ಲಿ ಆ ವಾರ್ಡಿನಲ್ಲಿ ಆಗಬೇಕಾದಂಥ ಬದಲಾವಣೆ. ಇದು ಆಗದೆ ಕೇವಲ ವ್ಯವಸ್ಥೆಯಲ್ಲಿ ಮಾತ್ರ ಬದಲಾವಣೆ ಆದರೆ ಅದು ದೀರ್ಘಕಾಲ ನಡೆಯೋದಿಲ್ಲ. ಸಾಮಾಜಿಕ ಪರಿವರ್ತನೆ ಅನ್ನೋದು ವ್ಯವಸ್ಥಾ ಪರಿವರ್ತನೆಗೆ ಬೇಕಾದಂಥ ಪೂರ್ವ ಷರತ್ತು. ಇದಾಗಿ ಇದ್ದರೆ ಮಾತ್ರ ಅಲ್ಲೇ ಆಗಿಯೂ ಬದಲಾವಣೆ ದೀರ್ಘಕಾಲ ಇರುತ್ತೆ. ಒಂದು ಊರಲ್ಲಿ ಒಂದು ಒಳ್ಳೆಯ ಶಾಲೆಗೆ ಮುಖ್ಯೋಪಾಧ್ಯಾಯರು ಅಥವಾ ಒಂದು 2-3 ಜನ ಒಳ್ಳೆ ಶಿಕ್ಷಕಿಯರು ಬಂದರು. ಶಾಲೆಯನ್ನು ತುಂಬ ಚೆನ್ನಾಗಿ ಮಾಡೋರು. ಒಂದು 6-8 ವರ್ಷದಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಸರಿ ಮಾಡೋದು. ಅದು ಪಾಠ ಮಾಡೋ ರೀತಿ ಇರ್ಬೋದು, ಬೆಂಚು, ಸ್ಲೇಟು, ಕಪ್ಪು ಹಲಿಗೆ, ಆ ಶೌಚಾಲಯ ವ್ಯವಸ್ಥೆ ಎಲ್ಲವನ್ನೂ ಚೆನ್ನಾಗಿ ಮಾಡೋರು ಅಂತ ಇಟ್ಕೊಳ್ಳೋಣ. ಕೆಲವು ವರ್ಷ ಆದಮೇಲೆ ಆ ಮುಖ್ಯೋಪಾಧ್ಯಾಯರು ಬೇರೆ ಊರಿಗೆ ವರ್ಗಾವಣೆ ಆದರೆ ಆ ನಂತರವೂ ಆ ಶಾಲೆ ವ್ಯವಸ್ಥೆ ಚೆನ್ನಾಗಿರಬೇಕಾದ್ರೆ ಊರಿನವರ, ಗ್ರಾಮಸ್ಥರ ಮನಸ್ಸಿನಲ್ಲಿ ಆ ಇಚ್ಛಾಶಕ್ತಿ ಇರಬೇಕು. ನಮ್ಮ ಊರಿನ ಶಾಲೆ ಹೀಗಿರಬೇಕು ಅಂತ. ಯಾವುದು ಚೆನ್ನಾಗಾಗಿದೆ ಅದು ದೀರ್ಘಕಾಲ ಉಳಿಬೇಕು. ಮುಂದೆ ಯಾರೇ ಬಂದರೂ ಕೂಡ ಆ ಬಂದವ್ರಿಗೂ ಆ ಒತ್ತಡವನ್ನು ತರುವಂಥ ಮನಸ್ಥಿತಿ, ಇಚ್ಛಾಶಕ್ತಿ ಆ ಗ್ರಾಮಸ್ಥರ ಮನಸ್ಸಲ್ಲಿರಬೇಕು. ಇದು ಸಾಮಾಜಿಕ ಪರಿವರ್ತನೆ. ಹಾಗೆ ಸಾಮಾಜಿಕ ಪರಿವರ್ತನೆ ಅನ್ನುವುದು ವ್ಯವಸ್ಥಾ ಪರಿವರ್ತನೆಗೆ ಇದು ಇದ್ದರೆ ಮಾತ್ರ ಅದಾಗುತ್ತೆ, ಪೂರ್ವ ಷರತ್ತು. RSS ಯೋಚನೆ ಮಾಡುತ್ತೆ ಸಮಾಜದಲ್ಲಿ ಇದೆರಡೂ ಆಗಬೇಕು, ಎರಡಕ್ಕೂ ಮಹತ್ವ ಇದೆ. ಆದರೆ ಸಾಮಾಜಿಕ ಪರಿವರ್ತನೆಗೆ ಹೆಚ್ಚು ಮಹತ್ವ ಇದೆ. ಇದು ಚೆನ್ನಾಗಾದರೆ ವ್ಯವಸ್ಥೆಗಳು ಚೆನ್ನಾಗಾಗುತ್ತೆ. ಅಲ್ಲಿ ಬರುವಂಥವ್ರು ನಿಸ್ವಾರ್ಥರು, ದೇಶಭಕ್ತರು, ಪ್ರಾಮಾಣಿಕರು ಇದೆಲ್ಲ ಆಗಿದ್ರು ಅವ್ರ ವ್ಯವಸ್ಥೆ ನಡೆಸಬೇಕಾದ್ರೆ ಸಮಾಜದ ಬೆಂಬಲ ಬೇಕು. ಹಾಗಾಗಿ RSS 100 ವರ್ಷ ಆದಾಗ ಏನು ಯೋಚನೆ ಮಾಡ್ತು? ಸಮಾಜೋತ್ಸವವನ್ನು ಯೋಚನೆ ಮಾಡೋದು. ಸಮಾಜೋತ್ಸವ ಅಂದರೆ ಹಿಂದೂ ಸಂಗಮ, ಹಿಂದೂ ಸಮಾಜೋತ್ಸವ, ಒಟ್ಟಿನಲ್ಲಿ ಸಮಾಜದ ಭಾಗವಹಿಸುವಿಕೆ ದೇಶದ ಆಗುಹೋಗುಗಳಲ್ಲಿ ಹೆಚ್ಚಾಗಬೇಕು. ಸಾಮಾಜಿಕ ಬದ್ಧತೆ, ನಮ್ಮ ಕಮಿಟ್ಮೆಂಟ್ ದೇಶಕ್ಕೆ, ಸಮಾಜಕ್ಕೆ, ಇದು ನಮ್ಮ ಆಚರಣೆಯಲ್ಲಿ ತೋರಿಸಬೇಕು. ಆಗ ವ್ಯವಸ್ಥೆಗಳು ಸರಿಯಾಗುತ್ತೆ ಅಥವಾ ಸರಿಯಾದ ವ್ಯವಸ್ಥೆ ಮುಂದುವರಿಯುತ್ತೆ. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಶಂಕರದೇವರ ಮಠದ ಶ್ರೀಗಳಾದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿಕೊಂಡಿದ್ರು. ಭಾರತೀಯ ಮೂಲ ತತ್ವದಲ್ಲಿ ಬದಲಾವಣೆ ಏನಿಲ್ಲ ವಿಚಾರದಲ್ಲಿ. ಒಂದು ಮಾತನ್ನು ದೃಶ್ಯಾವಳಿಯನ್ನು ಅಥವಾ ದೃಷ್ಟಾಂತವನ್ನು ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಸ್ವಲ್ಪ ಮಾತನಾಡಿ. ಒಬ್ಬ ರೈತನ ಮನೆಯಲ್ಲಿ ಒಬ್ಬ ಮಹಿಳೆ ಅಡುಗೆ ಮಾಡಬೇಕಾದ್ರೆ, ಪಾಕ ಮಾಡಬೇಕಾದ್ರೆ ಪದಾರ್ಥಗಳ ಸಿದ್ಧತೆಯನ್ನು ನೆನೆಸ್ತಾರೆ. ಪದಾರ್ಥಗಳ ಸಿದ್ಧತೆ ಇಲ್ಲಂದ್ರೆ ಊಟ ಮಾಡ್ತಕ್ಕಂಥ ಆಹಾರ ಶುದ್ಧತೆ ಇರುವುದಿಲ್ಲ, ಅದನ್ನು ಬಾಯಿಗೆ ಇಡೋಕ್ಕಾಗೋದಿಲ್ಲ. ಹಾಗೆ ನಮ್ಮ ಹಿರಿಯರು ವಸುದೇವ ಕುಟುಂಬಕಂತೆ, ವಸುದೇವ ಕುಟುಂಬಕಂತೆಲ್ಲ ಅದು ಬಹಳ ಶ್ರೇಷ್ಠವಾದ ಮಾತು. ಅದನ್ನು ಅಪಾರ್ಥ ಮಾಡಿಕೊಂಡು ನಮ್ಮವರು ಎಲ್ಲೆಲ್ಲೇ ಬರ್ತಕ್ಕಂಥ ವೈರಸ್ಗಳನ್ನ ನಮ್ಮಲ್ಲೇ ಬಿಟ್ಕೊಂಡು ನಮ್ಮ ಹಿರಿಯರು, ರಾಜಕೀಯ ಮುತ್ಸದ್ದಿಗಳು ಸ್ವತಂತ್ರ ಹೋರಾಟದಲ್ಲಿ ಬಹಳಷ್ಟು ಆಘಾತ ಮತ್ತು ಅಪಾಯವನ್ನು ಉಂಟು ಮಾಡಿ ನಮ್ಮ ರಾಜಕಾರಣಿ ಬಲಿಷ್ಠ ಬುದ್ಧಿಮತಿ ಇರ್ತಕ್ಕಂಥವನ್ನ ಆಘಾತಾತ್ಮಕದಿಂದ ದೂರ ಸರಿಸಿ ಅಭಿವೃದ್ಧಿಗೆ ಕಾರಣ ಆಗುತ್ತೆ. ಮುಖಂಜಿಯವರು ಹೇಳಿದ ಹಾಗೆ ನಾನು ಪ್ರೋಗ್ರಾಮ್ ಮಾಡಲ್ಲ ಮಾತನ್ನ, ಬೇಗ ದೀಪಾವಳಿ ಮಾತು ಹೇಳ್ತಿರ್ತೇನೆ. ಹಾಗಂದ್ರೆ ಒಂದು ಮಾತು ಹೇಳ್ತಾರೆ, 5 ಪುಷ್ಪಗಳು ಮಾತಾಡ್ತಾರೆ. ಸ್ವಯಂ ವಿಗ್ರಹ ಇದು ಪ್ರಥಮ ಪುಷ್ಪಂ. ಯಾರು ತಮ್ಮನ್ನು ತಾವು ವಿಗ್ರಹಿಸೋದಾದ್ರೂ ಒಂಥರ ಪುಷ್ಪ ಅಂತ ಭಗವಂತನಿಗೆ ಆ ಪುಷ್ಪಕ್ಕಾಗಿದೆ. ಧರ್ಮಂ ಚರ ಇತಿ ಪುಷ್ಪಂ, ಸತ್ಯಂ ವದ ಇತಿ ಪುಷ್ಪಂ, ಕರ್ತವ್ಯ ನಿರತಂ ಸರ್ವಭೂತ ದಯೆ ಇತಿ ಪುಷ್ಪಂ ಅಂತ ಈ ಆಗಮದ ಮಾತು ಹೇಳ್ತಕ್ಕಂಥ ಮಾತು. ಈ ಮನುಷ್ಯನಿಗೆ ಈ ರೀತಿ ಪ್ರಕೃತಿ ಬಹಳ ಸುಂದರವಾಗಿ ಹೇಳ್ಕೊಂಡ.
ಈ ನಿಯಮಾವಳಿಗಳಲ್ಲಿ ನಮ್ಮೆಲ್ಲ ಇದು ಇವೆಲ್ಲ ನಮಗೆ ಸರ್ವಭೂತ ದೇಹ, ಈ ಪ್ರಕೃತಿ ಈ ಬ್ರಹ್ಮಾಂಡವನ್ನು ಯಥಾವತ್ತ ಸ್ವೀಕಾರ ಮಾಡಬೇಕು, ಯಥಾವತ್ತ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದನ್ನು ಸರ್ವಭೂತ ದೇಹ ಹೇಳ್ತದೆ. ಹಾಗೆ ತನ್ನನ್ನು ತಾನು ನಿಗ್ರಹಿಸಿಕೊಂಡು ವಿಕೋಪಕ್ಕೆ ಹೋಗಿದ್ದೇನೆ ಬದುಕನ್ನು ಸುಂದರವಾಗಿ ಇಟ್ಕೊಳ್ಳೋದು ಒಂದು ರೀತಿಯ ಸದ್ಗುಣಗಳ ಆಗ್ರಹ ಅಂತ ನಾನು ಭಾವಿಸ್ಕೊಳ್ತೀನಿ. ಹಾಗಾಗಿ ಕುಟುಂಬದಲ್ಲಿರ್ತಕ್ಕಂಥ ಇತ್ತೀಚೆಗೆ ಆಗ್ತಕ್ಕಂಥ ಅನಾಹುತಗಳ ಬಗ್ಗೆ, ಅವ್ಯವಸ್ಥೆಗಳ ಬಗ್ಗೆ ಸ್ವಯಂಕೃತ ಅಪರಾಧ ಆಗಿ ನಮ್ಮ ಪ್ರತಿಯೊಂದು ಕುಟುಂಬದಲ್ಲೇ ಆಗಿದೆ. ಆ ಕುಟುಂಬದ ಅಪರಾಧಗಳ ಬಗ್ಗೆ ಸಿಂಹಾವಲೋಕನ ಮಾಡ್ಕೋಬೇಕು. ಹೇಗೆ ಮಾತೆ ಅನ್ನ ಮಾಡಬೇಕಾದ್ರೆ ಆ ಪದಾರ್ಥದಲ್ಲಿರ್ತಕ್ಕಂಥ ಕೆಟ್ಟ ಪದಾರ್ಥವನ್ನು ಇಟ್ಟು ಆಹಾರವನ್ನು ತಯಾರು ಮಾಡ್ತಾರೋ, ಹಾಗೆ ನಮ್ಮಲ್ಲೇ ಆಗ್ತಕ್ಕಂಥ ಕೆಲವು ಅವ್ಯವಸ್ಥೆಗಳನ್ನು ಹೊರಗಿಟ್ಟು ಶುದ್ಧತೆಯನ್ನು ಕಾಪಾಡಿಕೊಂಡು ಹೋಗೋ ಕುಟುಂಬ ಬಹಳ ಸುಂದರವಾಗಿರುತ್ತೆ. ಕಾರ್ಯಕ್ರಮದ ಆಯೋಜನಾ ಸಮಿತಿ ಅಧ್ಯಕ್ಷ ಜೆಪಿ ಕೃಷ್ಣೇಗೌಡ, ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ, ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ ಶೆಟ್ಟಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮುಖಂಡರಾದ ಮಲ್ಲಿಕಾರ್ಜುನ್ ರಾವ್, ರಾಜಾರಾಮ್ ಕೋಟೆ, ಪ್ರಶಾಂತ್ ಶರ್ಮಾ, ನಿವೃತ್ತ ಶಿಕ್ಷಕಿ ರಾಜಲಕ್ಷ್ಮಿ ರಾಮಸ್ವಾಮಿ ಸೇರಿದಂತೆ 300ಕ್ಕೂ ಹೆಚ್ಚು ಜನ ಉಪಸ್ಥಿತರಿದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.